ನಾನು ತಹಸೀಲ್ದಾರ್ ಹೇಳ್ತಾ ಇದ್ದೀನಿ, ಶುರು ಮಾಡಿ. ರೈತರೆಲ್ಲ ಹೋಗ್ಬೇಕ್ರಿ ಇಲ್ಲಿಂದ? ನಾನು ಹೇಳ್ತಾ ಇರೋದು, ನಾನು ಇಲ್ಲಿ ಶುರು ಮಾಡಿ ಅಂತ ಹೇಳ್ತೀನಿ. ನೀವು ಹೇಳಕ್ ನಾನು ಕೇಳಕ್ ರೆಡಿ ಇಲ್ಲ. ನಾನು ಹೇಳ್ದಾಗ ನೀವು ಕೇಳಬೇಕು. ಯಾಕಮ್ಮ ತೆಗಿಯಮ್ಮ, ಇಲ್ಲ ಡೋರ್ ಹೊಡೀರಿ ಡೋರ್ ಬರಲಾಗ್ತದೆ ಸರ್. ನೀವು ಹೇಳಿದ ಮೇಲೆ ಪರ್ಮಿಷನ್ ಬೇಕು ಅಂತ ನಾವು ಈಗ ಏನು, ನೀವು ಎಲ್ಲಿಂದ ರಿಕ್ವೆಷನ್ ಬೇಕು, ಏನು ಬೇಕು ನಿಮಗೆ? ಈಗ ಕೊಡಿ. ನಾನು ತಹಸೀಲ್ದಾರ್ ಹೇಳ್ತಾ ಇದ್ದೀನಿ, ಶುರು ಮಾಡಿ. ಲೆಟರ್ ಹಾಕಿ ನಾವು ಮಾಡ್ಸೋಣ. ಮಾಡಬೇಡಿ. ನಾನು ಅಲ್ಲಿ ಮಾತಾಡ್ತೀನಿ. ಶುರು ಮಾಡಿ. ಶುರು ಮಾಡಪ್ಪ. ನಮ್ಮ ರೈತರು ಅನೇಕ ಕರೆಗಳು ಬಂದವು. ಸುಮಾರು ಒಂದು 100 ಗಾಡಿಗಳು ನಿನ್ನೆ ರಾತ್ರಿಯಿಂದ ಇದ್ದಂಥ ಸಂದರ್ಭದಲ್ಲಿ ವೇ ಬ್ರಿಡ್ಜ್ ಆಗಿಲ್ಲ ಅನ್ನೋದು, ತೂಕ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಒಂದು ಬೇರೆ ಕಡೆಯಿಂದ ಬಂದರೆ, ಇನ್ನೊಂದು ಇವರಲ್ಲಿ ಯಾವುದೇ ವಿರೋಧ ಇರಲಿಲ್ಲ. ಆದ್ದರಿಂದ ಇವತ್ತೊಂದು ಮನವಿ ಕೊಟ್ಟಿದ್ದಾರೆ. ನಾವು ಏನು ಈ APMC ಯಾರ್ಡ್ ಒಳಗಡೆ ಇರ್ತಕ್ಕಂಥದ್ದು ಅದನ್ನು ಸಹ ಅನುಮತಿ ಕೊಟ್ಟರೆ ರೈತರಿಗೆ ಅನುಕೂಲವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅವರಿಂದ ಏನಿದೆ ಸಂಬಂಧಪಟ್ಟ ಇಲಾಖೆಯವರು ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿನ ಥ್ರೂ APMC ಅವರ ಮೇಲಧಿಕಾರಿಗಳಿಗೆ ಅದನ್ನು ಕೂಡಲೇ ಮಾಡಿ ಅನುಮತಿ ಕೊಟ್ಟು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಸೊ ಅದನ್ನು ಇವತ್ತು ತುರ್ತಾಗಿ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಯಾವುದೇ ರೈತರಿಗೆ ಯಾವುದೇ ಸಮಸ್ಯೆ ಇಲ್ಲದಂಗೆ ತಾಲೂಕು ಆಡಳಿತ ಕಟ್ಟುನಿಟ್ಟಾಗಿ ನಾವು APMC ಸೆಕ್ರೆಟರಿ ಅವರಿಗೆ ಮತ್ತು ಅಲ್ಲಿಂದ ಸಿಬ್ಬಂದಿಗಳಿಗೂ ಸೂಚಿಸಿದ್ದೇವೆ. ಸೊ ಸುಳ್ಳಿತವಾಗಿ ನಡೆಯುತ್ತೆ ಅಂತ ಸಂದರ್ಭದಲ್ಲಿ 2,40,000 ಕ್ವಿಂಟಲ್ ಅನ್ನ ಇವತ್ತು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. 10,000 ಚಿಲ್ಲರೆ ಜನ. ನಾವು ಪ್ರತಿ ಮೂಟೆನೂ ತೂಕ ಮಾಡಿ ತಗೊಂಡ್ರೆ 1 ವರ್ಷ ಆದ್ರೂ ಖಾಲಿ ಆಗಲ್ಲ. 2,40,000 ಕ್ವಿಂಟಲ್ ಖಾಲಿ ಆಗಲ್ಲ. ನೀವು ವೇ ಬ್ರಿಡ್ಜ್, ನಾವು ಇದು 6 ವರ್ಷದಿಂದ ನಡೀತಾ ಇದೆ. ವೇ ಬ್ರಿಡ್ಜ್ ಅನ್ನ ನಾವು ರೈತರು ಯಾರೂ ವಿರೋಧ ಮಾಡಿಲ್ಲ, ನಮಗೆ ಪಕ್ಕ ಇದೆ. ಅದು ವೇ ಬ್ರಿಡ್ಜ್ ತೂಕ ನಮ್ಮ ಮನೇಲಿ ತೂಕ ಮಾಡ್ಕೊಂಡು ಬಂದಿರ್ತೀವಿ, ನಮಗೆ ಪಕ್ಕ ಇದೆ. ನಮ್ಗೆ ಯಾರಿಗೂ ಮೋಸ ಆಗಿಲ್ಲ, ಇಲ್ಲಿಂದ ಖರೀದಿ ಕೇಂದ್ರದಿಂದ ಮೋಸ ಆಗಿಲ್ಲ. ನಮಗೆ ವೇ ಬ್ರಿಡ್ಜ್ ತೂಕ ಆಗೋದ್ರಿಂದ ದಿವಸಕ್ಕೆ 40 ಟ್ರ್ಯಾಕ್ಟರ್ 50 ಟ್ರ್ಯಾಕ್ಟರ್ ಖಾಲಿ ಆಗ್ತದೆ. ನಾವು ರೈತರು ಮನೆಗೆ ಹೋಗ್ತೀವಿ. ಆ ರೀತಿ ಆದರೆ ಇನ್ನೊಂದು ಬೆಳೆ ಬಂದ್ರು ಪ್ರತಿ ಮೂಟೆ ತೂಕ ಮಾಡೋದಾದ್ರೆ ಕೇಂದ್ರ ಮಾಡೋಕ್ಕಾಗಲ್ಲ. ಆ ರೀತಿ ಮಾಡೋದಾದ್ರೆ 10 ಕೇಂದ್ರ ಮಾಡಬೇಕು ತಾಲೂಕಲ್ಲಿ. ಈಗ ಸದ್ಯಕ್ಕೆ ಈಗ 1 ಕೇಂದ್ರ ಆಗಿದೆ. ಇವತ್ತು ಪರ್ಮಿಷನ್ ಸಿಗಲ್ಲ. ಈಗ ವೇ ಬ್ರಿಡ್ಜಲ್ಲಿ ತೂಕ ಮಾಡಿ ಹಿಂಭಾಗದಿಂತಕ್ಕಂಥ ವೇ ಬ್ರಿಡ್ಜಲ್ಲಿ ಇದನ್ನು ವೇ ಬ್ರಿಡ್ಜಲ್ಲಿ ತೂಕ ಮಾಡಿ ಖರೀದಿಯನ್ನು ಪ್ರಾರಂಭ ಮಾಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಈ ವೇ ಬ್ರಿಡ್ಜ್ಗೆ ತಕ್ಷಣ ನಮಗೆ ಅನುಮತಿಯನ್ನು ಕೊಡಿಸ್ಬೇಕು, ಸಂಬಂಧಪಟ್ಟವ್ರಿಗೆ ಕೊಡಿಸಿ ಅಂತೇಳಿ ತಹಶೀಲ್ದಾರ್ ಅವರಿಗೆ ನಾವು ರೈತರ ಪರವಾಗಿ ಮನವಿ ಮಾಡ್ತೀವಿ. ಈಗ ಕೆಲವರು ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.